ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್. ಎಸ್, ಆಫ್ಟರ್ ಅ ಲಾಂಗ್ ಮೆನಿ ಡೇಸ್ ನಾನು ಮತ್ತೆ ವ್ಲಾಗ್ನ ಶೂಟ್ ಮಾಡ್ತಾ ಇರೋವಂಥದ್ದು. ಟೈಮೇ ಆಗ್ತಾ ಇರಲಿಲ್ಲ ನನಗೆ, ಬಿಕಾಸ್ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಎರಡೂ ರೂಟೀನ್, ಎರಡೂ ಶೆಡ್ಯೂಲ್ನ ಮ್ಯಾನೇಜ್ ಮಾಡಿಕೊಂಡು ವ್ಲಾಗ್ಸ್ ಮಾಡೋದು ಇಂಪಾಸಿಬಲ್ ಅಂತಲೇ ಹೇಳ್ಬೋದು, ವಿತೌಟ್ ಎನಿ ಮಚ್ ಸಪೋರ್ಟ್. ಸೊ ನಾನೇ ಮಾಡಬೇಕು, ನಾನೇ ಶೂಟ್ ಮಾಡಬೇಕು, ಎಡಿಟಿಂಗ್ ಮಾಡಬೇಕು. ಸೊ ಆ್ಯಕ್ಚುಲಿ ಎಡಿಟಿಂಗಿಗೆಲ್ಲ ನಾನು ಅಟ್ಲೀಸ್ಟ್ ಟೈಮ್ ಸಿಗುತ್ತೆ, ಬಟ್ ಆದರೆ ವಿಡಿಯೋ ಶೂಟ್ ಮಾಡೋದಕ್ಕೆ ನಂಗೆ ಆಗೋದಿಲ್ಲ. ಕೆಲವು ಸತಿ ಏನಾಗ್ಬಿಟ್ಟಿದೆ, ಸ್ಟ್ಯಾಂಡಿಗೆ ಕನೆಕ್ಟ್ ಮಾಡ್ತೀನಿ, ಬಢಾರ್ ಅಂತ ಬಿದ್ದೋಗ್ಬಿಟ್ಟಿದೆ ಫೋನೆಲ್ಲ. ಸೊ ಈ ರೀತಿ ಆದಮೇಲೆ ಐ ಥಾಟ್ ಓಕೆ, ಒಂದು ಸ್ವಲ್ಪ ನಾನು ಒಂಚೂರು ಪಾಪು ದೊಡ್ಡವನ ಆದಮೇಲೆ ಕಂಟಿನ್ಯೂ ಮಾಡೋಣ, ಇಲ್ಲ ಒಂದು ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಐ ಹ್ಯಾಡ್ ಸ್ಟಾಪ್ಡ್. ಬಟ್ ತುಂಬ ಜನ ಕೇಳ್ತಾ ಇದ್ದೀರಾ ವ್ಲಾಗ್ಸ್ ಯಾವಾಗ ಹಾಕ್ತೀರಾ, ವೀಡಿಯೋಸ್ ಯಾವಾಗ ಪೋಸ್ಟ್ ಮಾಡ್ತೀರಾ ಅಂತ. ಸೊ ಐ ಆಮ್ ವೆರಿ ಸಾರಿ ಫಸ್ಟ್ ಆಫ್ ಆಲ್. ಸೊ ಕಂಟಿನ್ಯೂಸ್ ಆಗಿ ಐ ಥಿಂಕ್ ಒಂದು 3-4 ವೀಡಿಯೋಯಿಂದ ಇದನ್ನೇ ಹೇಳ್ಕೊಂಡು ಬರ್ತಾ ಇದ್ದೀನಿ, ಟೈಮ್ ಸಿಗ್ತಾ ಇಲ್ಲ ಅಂತ. ಎಸ್, ಐ ನೋ. ಬಟ್ ಆದರೆ ಒಂದು ಇಂಪಾರ್ಟೆಂಟ್, ತುಂಬ ಜನ ಕೇಳ್ತಾ ಇರ್ತಾರೆ, ನಿಮ್ಮ ಪಾಪುಗೆ ಏನು ಫುಡ್ ರೊಟೀನ್ ಫಾಲೋ ಮಾಡ್ತಾ ಇದ್ದೀರಾ, ಹೇಳಿ ತಿಳಿಸ್ಕೊಡಿ ಅಂತ ಹೇಳಿದ್ದೀರಾ. ಸೊ ಇವತ್ತು ಡೆಡಿಕೇಟೆಡ್ ಆಗಿ ನನ್ನ ಪಾಪು ಬೆಳಗ್ಗೆಯಿಂದ ಸಂಜೆವರೆಗೂ ಅಥವಾ ಯಾವುದೇ ಒಂದು 11 ತಿಂಗಳು ಮಗುವಿಗೆ ಏನೇನು ಕೊಡಬಹುದು ಅನ್ನೋವಂಥದ್ದನ್ನು ನಾನು ನಿಮಗೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋನಲ್ಲಿ ಹೇಳ್ತೀನಿ ನಿಮಗೆ. ಐ ಹೋಪ್ ಈ ಒಂದು ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅಂತ. ಸೊ ಈ ಒಂದು ವಿಡಿಯೋ ಡೆಡಿಕೇಟೆಡ್ ಆಗಿ 6 ತಿಂಗಳಿನ ಮೇಲೆ, ಅಂದರೆ ಸಾಲಿಡ್ಸ್ ಶುರು ಮಾಡಿರುವಂಥ ಮಕ್ಕಳಿಗಷ್ಟೇ ಈ ಒಂದು ವಿಡಿಯೋ ಅಂತ ಹೇಳ್ಬೋದು. ಸೊ ಜಾಸ್ತಿ ಡಿಲೇ ಮಾಡ್ದಲೇ ಶುರು ಮಾಡುವ. ಸೊ ಇನಿಷಿಯಲಿ ಮಗುವಿಗೆ ಸ್ಟಾರ್ಟಿಂಗ್ ಯಾವುದೇ ರೀತಿ ಸಾಲಿಡ್ಸ್ ಆಗಲಿ ಆ ಥರ ಎದ್ದಿದ ತಕ್ಷಣ ಕೊಡೋವಂಥದ್ದನ್ನು ಪ್ರಿಫರ್ ಮಾಡಲ್ಲ. ಬಿಕಾಸ್ ಮಗುವಿಗೆ ಎದ್ದಿದ ತಕ್ಷಣ ಒಂದು ಅಪ್ಪುಗೆ ಬೇಕು, ಅಮ್ಮಂದ ಒಂದು ಕಂಫರ್ಟ್ ಬೇಕು. ಸೊ ಹಾಗಾಗಿ ಎದ್ದಿದ ತಕ್ಷಣ ಮಗು ಸರಿ ತಿನ್ನಿಸ್ಬಿಡೋಣ ಅದಕ್ಕೆ ಅನ್ನೋವಂಥದ್ದನ್ನ ಹರಿಗೆ ಹೋಗಬೇಡಿ. ಬಿಕಾಸ್ ಹತ್ಕೊಂಡು ಕೆಲವೊಂದು ಸತಿ ಮಕ್ಕಳು ಅಮ್ಮ ಪಕ್ಕದಲ್ಲಿ ಇಲ್ಲ ಅಂತಂದರೆ ಹತ್ಕೊಂಡು ಕಿರ್ಚಿಕೊಂಡು ಎದ್ದೇಳೋದಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂತಂದರೆ ಅಮ್ಮನ ಆ ಕನೆಕ್ಷನ್ ಎಲ್ಲೋ ಬಿಟ್ಟೋಗ್ಬಿಟ್ಟಿದ್ದಾರೆ ಅಮ್ಮ ಅನ್ನೋವಂಥ ಕಾರಣಕ್ಕೆ ಮಕ್ಕಳು ಹತ್ಕೊಂಡು ಎದ್ದೇಳ್ತಾರೆ. ಬಟ್ ಅದನ್ನೇ ಮಕ್ಕಳು ಪಕ್ಕದಲ್ಲಿ ಮಲಗಿದ್ದು, ಮಕ್ಕಳ ಜೊತೆಗೆ ಇದ್ದು ಎದ್ದಾಗ ಮಕ್ಕಳು ಅಷ್ಟು ಅಳೋದಿಲ್ಲ. ಅಂದರೆ ಎದ್ದು ಹುಡುಕಬಹುದೇನೋ, ಬಟ್ ಆದರೆ ಅಳೋದಿಲ್ಲ. ಪಕ್ಕದಲ್ಲಿ ನೋಡಿದ ತಕ್ಷಣ ಸುಮ್ಮನಾಗ್ಬಿಡ್ತಾರೆ ಮಕ್ಕಳು, ಮತ್ತೆ ನಿಮ್ಮ ಮೇಲೆ ಮಲಗಿಬಿಡ್ತಾರೆ. ಸೊ ಹಾಗಾಗಿ ಯಾವಾಗ್ಲೂ ಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣ, ಸೊ ಒಂದೊಂದು ಮಕ್ಕಳು ಒಂದೊಂದು ಟೈಮಿಗೆ ಎದ್ದೇಳ್ತಾರೆ, ಬೀಟ್ 6 ಗಂಟೆಗೆ, 7 ಗಂಟೆಗೆ, 8 ಗಂಟೆಗೆ. ಸೊ ಇಟ್ ಡಿಪೆಂಡ್ಸ್, ಮಕ್ಕಳಿಂದ ಮಕ್ಕಳಿಗೆ ಡಿಫರ್ ಆಗುತ್ತೆ. ಮತ್ತು ನಿಮ್ಮ ರೋಟೀನ್ ನೀವು ಹೇಗೆ ಸೆಟ್ ಮಾಡಿದ್ದೀರಾ ಮಕ್ಕಳಿಗೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಮಗು ಎಷ್ಟೊತ್ತಿಗೆ ಎದ್ದೇಳುತ್ತೋ ಎದ್ದಿದ ತಕ್ಷಣ ಫಸ್ಟು ಕೊಡುವಂಥದ್ದು ಬ್ರೆಸ್ಟ್ ಮಿಲ್ಕ್ನ ಕೊಡಿ. ಸೊ ಎರಡೂ ಕಡೆ ಹಾಲು ಕುಡಿಸಿ ಆಮೇಲೆ ನೀವು ನೆಕ್ಸ್ಟ್ ಬೆಡ್ಡಿಂದ ಆಚೆ ಬನ್ನಿ, ಆಯಿತಾ? ಬಿಕಾಸ್ ಮಕ್ಕಳಿಗೆ ಅದು ಒಂದು ಕಂಫರ್ಟ್ ಝೋನ್ ಕೊಟ್ಟಾಗ ಸ್ಟಾರ್ಟಿಂಗ್ ಆಫ್ ದ ಡೇ, ಥ್ರೂ ಔಟ್ ದ ಡೇ ಆರಾಮಾಗಿ ಇರ್ತಾರೆ. ಇನ್ನು ನೀವು ಹಾಲು ಕುಡಿಸಿದ ಆದಮೇಲೆ ನಿಮ್ಮ ಬ್ರೇಕ್ಫಾಸ್ಟ್ ಬರುತ್ತೆ, ಮಕ್ಕಳದ್ದು ಬ್ರೇಕ್ಫಾಸ್ಟ್. ಸೊ ಬ್ರೇಕ್ಫಾಸ್ಟಿಗೆ ಮನೆಯಲ್ಲಿ ನೀವೇನಾದರೂ ಇಡ್ಲಿ, ದೋಸೆ ಆ ಥರ ಏನಾದರೂ ಮಾಡಿದ್ರ ಅಂದರೆ ಸ್ವಲ್ಪ ಕ್ರಷ್ ಮಾಡಿ ಕೊಡುವಂಥದ್ದು, ಮಕ್ಕಳಿಗೆ ಸ್ವಲ್ಪ ಸಾಫ್ಟಾಗಿ ದೋಸೆಯನ್ನು ಮಾಡಿ ಕೊಡುವಂಥದ್ದು, ಈ ಥರದ್ದನ್ನು ಟ್ರೈ ಮಾಡಿ. ಬಿಕಾಸ್ 11 ತಿಂಗಳು ಮಕ್ಕಳಿಗೆ ಅಂದರೆ ಇನ್ನು 1 ತಿಂಗಳು ಅಂದರೆ 1 ವರ್ಷ ಆದಮೇಲೆ ಮಕ್ಕಳು ಒಂದು ಸ್ವಲ್ಪ ನಿಮ್ಮ ರೆಗ್ಯುಲರ್ ರೊಟೀನ್ ಫುಡ್ಗೆ ಅಡ್ಜಸ್ಟ್ ಆಗೋದಕ್ಕೆ ನಾವು ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ಹಾಗಂತ ನಾವು ಮಾಡಿದಂಥ ಇಡ್ಲಿ ದೋಸೆನೇ ತಿನ್ನಬೇಕು ಅಂತ ಇಲ್ಲ, ಸ್ವಲ್ಪ ಸ್ವಲ್ಪ ಅದನ್ನು ಆಫರ್ ಮಾಡಿ. ಅದ್ರ ಜೊತೆಗೆ ರೆಗ್ಯುಲರ್ ಆಗಿ ನೀವು ಸ್ಟಾರ್ಟಿಂಗ್ ಸಾಲಿಡ್ ಸ್ಟಾರ್ಟ್ ಮಾಡಿದಾಗ ಹೇಗೆ ಸರಿ ಕೊಡ್ತಾ ಇದ್ರಿ ಮತ್ತು ಪಾರಿಜ್ ಕೊಡ್ತಾ ಇದ್ರಿ, ಅದೇ ರೀತಿ ಕಂಟಿನ್ಯೂ ಮಾಡಿ, ಆಯಿತಾ? ಸೊ ಮಕ್ಕಳಿಗೆ ಒಂದು ಸ್ವಲ್ಪ ಫಿಂಗರ್ ಫುಡ್ಸ್ನ ಸ್ಟಾರ್ಟ್ ಮಾಡ್ತಾ ಹೋಗಬೇಕು. ಸೊ ಒಂದು ಸ್ವಲ್ಪ ಪುಟ್ಟದಾಗಿ ಮುರಿದುಬಿಟ್ಟು ಹಾಕಿದ್ರೆ ಮಕ್ಕಳು ಎತ್ಕೊಂಡು ತಿನ್ನೋದನ್ನು ಕಲಿತಾರೆ. ಸೊ ಕಂಪ್ಲೀಟಾಗಿ ಅವ್ರು ತಿನ್ನೋದಿಲ್ಲ, ಬಟ್ ಅಟ್ಲೀಸ್ಟ್ ತಿನ್ನೋದನ್ನು ಕಲಿತಾರೆ. ಸೊ ಅದನ್ನು ಪ್ರಮೋಟ್ ಮಾಡಲಿಕ್ಕೆ ಫಸ್ಟು ನೀವು ಮನೆಯಲ್ಲಿ ಏನು ತಿಂಡಿ ಮಾಡಿದ್ದೀರಾ ಅದನ್ನು ಆಫರ್ ಮಾಡಿ. ಯೂಶ್ವಲಿ ಚಪಾತಿ ಇತ್ತು ಅಂತಂದರೆ ಚಿಕ್ಕದಾಗಿ ಚಪಾತಿನ ಒಂದು ಚಿಕ್ಕ ಬೌಲಲ್ಲಿ ಹಾಕ್ಕೊಡೋ ಅಂಥದ್ದು, ದೋಸೆ, ಇಡ್ಲಿ, ಈ ಥರದ ಐಟಮ್ಸ್ನ ಖಂಡಿತವಾಗ್ಲೂ ತಿನ್ನಿಸ್ಬೋದು. ಆ್ಯಂಡ್ ಉಪ್ಪಿಟ್ಟು ಮಾಡಿದ್ದೀರಾ ಅಂತಂದ್ರೂ ಸ್ವಲ್ಪ ಖಾರ ಕಮ್ಮಿ, ಕಂಪ್ಲೀಟ್ ಝೀರೋ ಖಾರ, ಹಸಿಮೆಣ್ಸಿನ್ಕಾಯೇ ಬೇಡ, ಸ್ವಲ್ಪ ಒಂಚೂರು ಸಾಲ್ಟನ್ನ ಉದುರಿಸ್ತೀವಿ ಅಂತಂದರೆ ಮಾಡಿ. ಇಲ್ಲ ಅಂತಂದರೆ ಹಾಗೆ ರವೆನಲ್ಲೇ ಸ್ವೀಟ್ನೆಸ್ ಅನ್ನೋವಂಥದ್ದು ಇರುತ್ತೆ, ಅಷ್ಟೇ ಸಾಕಾಗುತ್ತೆ. ಇಲ್ಲಾಂದರೆ ಕೇಸರಿ ಬಾತ್ ಥರ ಮಾಡಿ ಕೊಡೋವಂಥದ್ದು. ಕೇಸರಿ ಬಾತ್ ಇನ್ ದ ಸೆನ್ಸ್ ಸಕ್ಕರೆ ಯೂಸ್ ಮಾಡ್ದಲೆ ಜಸ್ಟ್ ನೀರಲ್ಲಿ ಒಂದು ಸ್ವಲ್ಪ ಕಲಿಸ್ಬಿಟ್ಟು ಅದ್ರ ಜೊತೆಗೆ ಸ್ವೀಟ್ನರ್ ಪೇಸ್ಟ್ ಅಂದರೆ ಖರ್ಜೂರದ ಪೇಸ್ಟನ್ನು ಹಾಕಿ ಮಕ್ಕಳಿಗೆ ಸ್ಪೆಷಲ್ ಕೇಸರಿ ಭಾತನ ಮಾಡಿಕೊಡೋ ಅಂಥದ್ದು. ಈ ಥರ ಬೆಳಗ್ಗೆ ಹೊತ್ತು ಮಕ್ಕಳಿನ ಬ್ರೇಕ್ಫಾಸ್ಟ್. ಸೊ ಅದು ಅರೌಂಡ್ ಒಂದು 8:30 ಇಂದ 9 ಗಂಟೆಯೊಳಗೆ
ಆ ಒಂದು ಬ್ರೇಕ್ಫಾಸ್ಟ್ ಇರುತ್ತೆ. ಅದಾದಮೇಲೆ ಮಕ್ಕಳು ಕೆಲವರು ಮಲಗ್ತಾರೆ. ಯೂಶ್ವಲಿ ಬ್ರೇಕ್ಫಾಸ್ಟ್ ಆದಮೇಲೆ ಕೆಲವು ಮಕ್ಕಳು ಮಲಗ್ತಾರೆ, ಕೆಲವು ಮಕ್ಕಳು ಮಲಗಲ್ಲ. ಸೊ ಮಲಗಿ ಎದ್ದಾದಮೇಲೆ ಒಂದು ಫ್ರೂಟ್ ಅಂತ ಕೊಡ್ಬೋದು. ಇಲ್ಲ ಮಲಗೋಕೆ ಮುಂಚೆ ಮಕ್ಕಳಿಗೆ ಇನ್ನೊಂಚೂರೇನಾದರೂ ಬ್ರೆಸ್ಟ್ ಮಿಲ್ಕ್ನ, ಮನೆಯಲ್ಲೇ ಇದ್ದೀರಾ ನೀವು ಮಕ್ಕಳನ್ನ ನೋಡ್ಕೋತಾ ಇದ್ದೀರಾ ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಬ್ರೆಸ್ಟ್ ಮಿಲ್ಕ್ನ ಕೊಟ್ಟು ಮಕ್ಕಳನ್ನ ಮಲಗಿಸ್ಬೋದು. ಅದಾದಮೇಲೆ ಮಕ್ಕಳು ಅರೌಂಡ್ 12 o'clock ಹಂಗೆ ಮತ್ತೆ ಪುನಃ ಎದ್ದೇಳ್ತಾರೆ. ಸೊ ಅದು ಇಟ್ ವಿಲ್ ಬಿಕಮ್ ಟೂ ಅರ್ಲಿ ಫಾರ್ ದೆಮ್ ಟು ಹ್ಯಾವ್ ಲಂಚ್. ಸೊ ಊಟದ ಟೈಮ್ಗೆ ತುಂಬ ಬೇಗ ಆಗುತ್ತೆ. 12 ಗಂಟೆ ಅಂತ ಅಂದ್ಬಿಟ್ರೆ ಮತ್ತೆ ಮಕ್ಕಳಿಗೆ ತುಂಬ ಗ್ಯಾಪ್ ಆಗುತ್ತೆ. ಸೊ ಎದ್ದಾದಮೇಲೆ ಒಂದು ಫ್ರೂಟ್ ಯಾವುದಾದ್ರೂ ಕೊಡ್ಬೋದು. ಯೂಶ್ವಲಿ ಬನಾನಾ ಕೊಡ್ತೀನಿ, ಇಲ್ಲಾಂತಂದರೆ ಬನಾನಾ ವಿತ್ ಆ್ಯಪಲ್ ಮಿಕ್ಸ್ ಕೊಡ್ತೀನಿ ನಾನು. ಅದು ಆ್ಯಪಲ್ ಒಂದೇ ಕೊಡೋಕ್ಕಾಗಲ್ಲ, ಸೊ ಹಾಗಾಗಿ ಬನಾನಾ ವಿತ್ ಆ್ಯಪಲ್ ಮಿಕ್ಸ್ ಕೊಡ್ತೀನಿ. ಇಲ್ಲ ಅಂತಂದರೆ ಪಪಾಯ ಕೂಡ ಕೊಡಬಹುದು ಮಕ್ಕಳಿಗೆ. ಸಪೋಟ ಕೊಡ್ಬೋದು, ಚಿಕ್ಕದಾಗಿ ಸ್ಮ್ಯಾಶ್ ಮಾಡಿ. ನಿಮಗೆ ಯಾವ ಫ್ರೂಟ್ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೋ ಅದನ್ನು ಕೊಡ್ಬೋದು. ಗೆಣಸು ಕೊಡ್ಬೋದು, ಸ್ವೀಟ್ ಪೊಟ್ಯಾಟೊ ಕೊಡ್ಬೋದು ನೀವು. ಇಲ್ಲ ವೆಜಿಟೇಬಲ್ಸ್ನ ಬೇಯಿಸಿಟ್ಬಿಟ್ಟು ಕಚ್ಚಲಿಕ್ಕೆ ಕೊಡ್ಬೋದು, ಕ್ಯಾರೆಟು, ಬೀನ್ಸು ಈ ರೀತಿ ಕೊಟ್ಟು ಟ್ರೈ ಮಾಡ್ಬೋದು. ಸೊ ಇದಾದಮೇಲೆ ನೆಕ್ಸ್ಟ್ ಊಟಕ್ಕೆ ಯೂಶ್ವಲಿ ಕೆಚಡಿ ಥರ ಏನಾದರೂ ಮಾಡ್ಬೋದು. ಆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಅನ್ನ, ತರಕಾರಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ತುಪ್ಪನ ಹಾಕಿ ಕೂಗಿಸ್ಬಿಟ್ಟು ಮೇಲ್ಗಡೆ ಪೆಪ್ಪರ್ನ ಉದುರಿಸ್ಬಿಟ್ಟು ಮಕ್ಕಳಿಗೆ ಆಫರ್ ಮಾಡಿದ್ರು ತುಂಬ ಇಷ್ಟಪಟ್ಟು ತಿನ್ಕೊಳ್ತಾರೆ. ಸೊ ಹಾಗಾಗಿ ವೆಜಿಟೇಬಲ್ಸು ಹೋಗುತ್ತೆ, ದಾಲು ಹೋಗುತ್ತೆ, ಕಾರ್ಬೋಹೈಡ್ರೇಟ್ಸು ಇರುತ್ತೆ. ಸೊ ಈ ರೀತಿ ಕಂಪ್ಲೀಟ್ ಲಂಚ್ನ ಮಕ್ಕಳಿಗೆ ಆಫರ್ ಮಾಡ್ಬೋದು. ಸೊ ಯೂಶ್ವಲಿ ಹೇಗಿರುತ್ತೆ ಅಂತ ಅಂದರೆ ಇನ್ ಅ ಡೇ 2 ಟೈಮಲ್ಲಿ ಮಲಗುವಂಥದ್ದು. ಸೊ ಒಂದು ಬ್ರೇಕ್ಫಾಸ್ಟ್ ಆದಮೇಲೆ ಮಲಗ್ತಾರೆ, ಇನ್ನು ಒಂದು ಲಂಚ್ ಆಗಿ 1 hour ಲೈಕ್ 3:30 4 o'clock ಹಂಗೆ ಮಲಗಿದ್ರೆ ಸೊ 1 hour ಮಲಗ್ತಾರೆ, 1.5 hour ರೌಂಡ್ ಅಬೌಟ್ ಮಲಗ್ತಾರೆ. ಸೊ ಹಾಗಾಗಿ ಆ ಒಂದು ಸ್ಪ್ಲಿಟ್ಟಲ್ಲಿ ಯು ಕ್ಯಾನ್ ಪ್ಲ್ಯಾನ್ ಏನು ಕೊಡಬೇಕು ಮಕ್ಕಳಿಗೆ. ಸೊ ಇವಾಗ ಲಂಚ್ ಆಗಿದೆ, ಸೊ ಈಗ ನಿದ್ದೆ ಮಾಡಿ ಎದ್ದಾದಮೇಲೆ ಮಗುವಿಗೆ ಇಮಿಡಿಯೇಟಾಗಿ ಏನೋ ಒಂದು ತಿನ್ನಿಸ್ಬಿಡೋದಕ್ಕಿಂತ ಒಂದು ಸ್ವಲ್ಪ ಫ್ರೂಟ್ಸು, ವೆಜಿಟೇಬಲ್ಸು ಮತ್ತು ಫಿಂಗರ್ ಫುಡ್ಸು ಈ ಥರದನ್ನು ಆ್ಯಡ್ ಆನ್ ಮಾಡ್ಕೊಳ್ಬೋದು. ಸೊ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಪಾಪು ನಾವು ತಿನ್ನೋಕ್ಕೆ ಬರ್ತಾಯಿದ್ದೀವಿ ಅಂತಂದರೆ ಅವನು ಆಸೆ ಪಟ್ಕೊಂಡು ಜಗಳ ಮಾಡಿಕೊಂಡು ಬರ್ತಾನೆ ನಿಂತ್ಕೊಂಡು ಏನದು ಅಂತ ಟೇಸ್ಟ್ ಮಾಡಲಿಕ್ಕೆ. ಸೊ ಆ ಒಂದು ಟೈಮಲ್ಲಿ ಒಂದು ಚೂರು ನಾವೇ ಎಷ್ಟು ಖಾರ ತಿಂತೀವೋ ಅಷ್ಟೇ ಒಂಚೂರು ಅವನಿಗೆ ಕೂಡ ಸ್ವಲ್ಪ ಟೇಸ್ಟ್ ಮಾಡಿಸ್ತೀವಿ. ಅವನು ಫುಲ್ ಖಾರ ಅಂತ ಹೇಳಿ ನೀರು ಕುಡಿತಾನೆ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಕ್ಕಳಿಗೆ ತಿನ್ನೋದ್ರಲ್ಲಿ ಇಂಟ್ರೆಸ್ಟ್ ಬರಬೇಕು. ಸೊ ಮಕ್ಕಳಿಗೆ ಯಾವಾಗ ಇಂಟ್ರೆಸ್ಟ್ ಬರುತ್ತೆ, ನೀವು ಏನೇ ಮಾಡಿ ಕೊಟ್ಟಾಗ, ಅಥವಾ ಕೆಲವು ಮಕ್ಕಳು ಇಂಟ್ರೆಸ್ಟೇ ಇರೋದಿಲ್ಲ, ಏನೇ ಮಾಡಿಕೊಟ್ರು ಎಷ್ಟೇ ಟೇಸ್ಟ್ ಏನೇ ಡೆಲಿಷಿಯಸ್ ಮಾಡಿಕೊಟ್ರು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಆ ಥರ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅಂಥ ಟೈಮಲ್ಲಿ ನಾನು ಹೇಳೋದು ಒಂದೇ, ಪೇಷನ್ಸ್ ಆಗಿರಿ. ಬಿಕಾಸ್ ಪೇಷನ್ಸ್ ಇಸ್ ಎ ಕೀ ಫಾರ್ ಮಕ್ಕಳಿಗೆ ತಿನ್ನಿಸೋದು. ನಾವೇನೋ ತುಂಬ ಎಲ್ಲೆಲ್ಲೋ ರೆಸಿಪೀಸ್ ನೋಡಿ ಕಲ್ತ್ಕೊಂಡು ಮಾಡಿದ್ದೀವಿ ಅಂದ ತಕ್ಷಣ ಮಕ್ಕಳು ತಿನ್ನಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಅವ್ರು ಹಂಗೆ ತಿನ್ನೋದು ಇಲ್ಲ. ಸೊ ಹಾಗಾಗಿ ಆದಷ್ಟು ಸ್ವಲ್ಪ ಟೈಮ್ ತೊಗೊಳ್ಳಿ ಮಕ್ಕಳು ಅಡ್ಜಸ್ಟ್ ಆಗೋದಕ್ಕೆ. ತುಂಬ ಜನ ಮಕ್ಕಳು ನೀವೇನು ಕೊಟ್ಟರು, ಸರಿ ಕೊಟ್ಟರು ಆರಾಮಾಗಿ ತಿಂತಾರೆ, ಫ್ರೂಟ್ಸ್ ಕೊಟ್ಟರು ಆರಾಮಾಗಿ ತಿಂತಾರೆ. ಸೊ ದೇ ಆರ್ ದ ಲಕ್ಕಿ ಕಿಡ್ಸ್ ಅಂತ ಹೇಳ್ಬೋದು. ಸೊ ಲಕ್ಕಿ ಮಾಮ್ಸ್ ಆ್ಯಕ್ಚುಲಿ, ಬಿಕಾಸ್ ಯಾವುದೇ ರೀತಿ ಕಷ್ಟ ಇರೋದಿಲ್ಲ. ಹೋಗ್ತಾ ಕೆಲವೊಂದು ಸತಿ ಚೇಂಜ್ ಕೂಡ ಆಗ್ತಾರೆ ಮಕ್ಕಳು. ಸೊ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ತಿಂತಾ ಇರ್ತಾರೆ, ದೇ ಆರ್ ವೆರಿ ಗುಡ್ ಈಟರ್ಸ್. ಬಟ್ ದೆನ್ ಟೈಮ್ ಆಗ್ತಾ ಬೆಳೀತಾ ಸ್ವಲ್ಪ ಊಟನ ಕಟ್ ಡೌನ್ ಮಾಡ್ತಾರೆ, ಆ್ಯಕ್ಟಿವಿಟೀಸ್ ಜಾಸ್ತಿ ಆಗಿಬಿಡುತ್ತೆ ಮಕ್ಕಳದು. ಸೊ ಈ ರೀತಿ ಆದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಕಮಿಂಗ್ ಬ್ಯಾಕ್, ಲಂಚ್ ಆದಮೇಲೆ ಮತ್ತೆ ಎದ್ದಾಗ ಒಂದು ಫ್ರೂಟು, ಸ್ನ್ಯಾಕು ಆ ಥರ ಏನಾದರೂ ಪ್ಲ್ಯಾನ್ ಮಾಡಿ ಆಲ್ಟರ್ನೇಟ್ ಆಗಿ. ಮತ್ತು ನೈಟ್ ಮಲಗಬೇಕಾದಾಗ ಅಗೇನ್ ಸ್ವಲ್ಪ ಲೈಟ್ ಫುಡ್ಡೇ ಇರಲಿ ಮಲ್ಕೊಳ್ಬೇಕಾದಾಗ ಮಕ್ಕಳು. ಬಿಕಾಸ್ ನೈಟ್ ಪೂರ್ತಿ ಅವರು ಹಾಲು ಕೂಡ ಕುಡಿತಾ ಇರ್ತಾರೆ ಮಧ್ಯ ಎದ್ದು. ಸೊ ಆದಷ್ಟು ಲೈಟ್ ಫುಡ್ನ ಮೇಂಟೈನ್ ಮಾಡುವಂಥದ್ದು, ರಾಗಿ ಸರಿ ಇರ್ಬೋದು, ಅಥವಾ ಫಾರ್ಮುಲಾ ಮಿಲ್ಕ್ ಫೀಡ್ ಮಾಡ್ತಾಯಿದ್ರೆ ಅದು, ಆ ರೀತಿ ಸ್ವಲ್ಪ ಜಾಸ್ತಿ ಏನು ಪ್ರೋಟೀನ್ ಆಗಲಿ ಎಗ್ ಆಗಲಿ ಆ ಥರದ್ದು ಕೊಡೋದನ್ನು ಅವಾಯ್ಡ್ ಮಾಡಿ ಲಾಸ್ಟಲ್ಲಿ. ಸೊ ದಿಸ್ ಇಸ್ ಹೌ ಇಟ್ ಈಸ್ ಗೋಯಿಂಗ್. ಆ್ಯಂಡ್ ಈಗ ನಾನು ಆಲ್ರೆಡಿ ಒಂದು ಸ್ವಲ್ಪ ಅವನಿಗೆ ಕರ್ಡು ಅದನ್ನೆಲ್ಲ ಒಂದು ಚೂರು ಟ್ರೈ ಮಾಡ್ತಾಯಿದ್ದೀನಿ. ಅಂದರೆ ನಮ್ಮ ಜೊತೆ ಯಾವಾಗ ಬರ್ತಾನೋ ಅವನಿಗೆ ಅಂತ ಸಪ್ರೇಟಾಗಿ ಇಟ್ಕೊಳ್ಳೋದಿಲ್ಲ. ಸೊ ನಾವು ಊಟ ಮಾಡಬೇಕಾದಾಗಲೇ ಅವ್ನಿಗೆ ಒಂಚೂರು ಟೇಸ್ಟ್ ಮಾಡಿಸಿ
ರೂಢಿ ಮಾಡ್ತೀವಿ. ಸೊ ನಾವು ಹೆಂಗೆ ಮಕ್ಕಳಿಗೆ ಇವಾಗ ರೂಢಿ ಮಾಡ್ತೀವೋ ಮಕ್ಕಳು ಅದು ಬೆಳೀತಾ ಬೆಳೀತಾ ಅದನ್ನೇ ಟ್ರೈ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಬರೀ ಬನಾನಾ ಮಾತ್ರ ರೂಢಿ ಮಾಡಿದ್ದೀರಾ ಅಂತಂದರೆ ಅದು ನಮ್ಮ ತಪ್ಪಾಗುತ್ತೆ. ಅಯ್ಯೋ ಮಗು ಬರೀ ಬನಾನಾ ತಿನ್ನತ್ತೆ ಅಂದರೆ ನಾವು ಬರೀ ಬನಾನಾ ಕೊಟ್ಟು ಅದಕ್ಕೆ ರೂಢಿ ಮಾಡಿರ್ತೀವಿ, ಹಾಗಾಗಿ ಬರೀ ಬನಾನಾ ತಿಂತಾರೆ. ಇಲ್ಲ ಅಯ್ಯೋ ನನ್ನ ಮಗುವಿಗೆ ಬನಾನಾ ಸ್ಮೆಲ್ ಅಂದ್ರೇ ಆಗಲ್ಲ ಅಂತಂದರೆ ಬನಾನಾ ನೀವು ಕೊಟ್ಟಿರೋದಿಲ್ಲ, ಹಾಗಾಗಿ ಮಕ್ಕಳಿಗೆ ಆ ಟೇಸ್ಟ್ ಬಿಲ್ಡ್ ಆಗಿರೋದಿಲ್ಲ. ಅದು ಒಂದು ರೀಸನು. ಮತ್ತು ಇನ್ನೂ ಒಂದು ಹೇಳಿದ್ರೆ, ಯಾವುದೇ ರೀತಿ ಬೆಲ್ಲ ಆಗಿರ್ಬೋದು, ಇವಾಗ ಮಕ್ಳಿಗೆ ಒಂಚೂರು ರುಚಿ ಬರಲಿ ಅಂತ ಹೇಳಿ ನಾವು ಉಪ್ಪು ಖಾರ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಬೆಲ್ಲನ ಯೂಸ್ ಮಾಡೋವಂಥದ್ದಾಗಿರ್ಬೋದು, ಅಥವಾ ಖರ್ಜೂರದ ಪೇಸ್ಟೇ ಆಗಿರ್ಬೋದು, ಹೆಚ್ಚಿಗೆ ಬಳಸೋದ್ರಿಂದ ಮಕ್ಕಳು ಆ ಟೇಸ್ಟಿಗೆ ಸೆಟ್ ಆಗಿಬಿಟ್ಟಿರ್ತಾರೆ. ಸೊ ಇವಾಗ ಹೆಂಗೆ ನಾವು ಉಪ್ಪು ಖಾರಕ್ಕೆ ಸೆಟ್ ಆಗಿಬಿಡಿದೀವೋ, ಸೊ ಅದಿಲ್ಲ ಅಂತಂದರೆ ನಮ್ಗೆ ಅದು ಊಟ ಅಂತಲೇ ಅನಿಸಲ್ಲ ಅಲ್ವಾ. ಸೊ ಅದೇ ರೀತಿ ಮಕ್ಳಿಗೂ ಕೂಡ ಆ ಟೇಸ್ಟ್ನರ್ ಇಲ್ಲ, ಆ ಸ್ವೀಟ್ನೆಸ್ ಇಲ್ಲ ಅಂತಂದರೆ ಮಕ್ಳಿಗೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ಅವಾಗ ಏನು ಮಾಡ್ತಾರೆ, ಬೇಡ ಅಂತ ರೆಫ್ಯೂಸ್ ಮಾಡೋದು, ಅಳೋದು, ಕೈ ತಳ್ಳೋದು, ಸೊ ಈ ಥರದ್ದು ಎಲ್ಲನೂ ಮಾಡ್ತಾರೆ. ಸೊ ಅದಕ್ಕೆ ನಾನು ಸಜೆಸ್ಟ್ ಮಾಡೋದು, ಫಸ್ಟೇ ನೀವು ಒಂದು ರೀತಿ ಫುಡ್ ಕೊಟ್ಬಿಟ್ಟು ಆಮೇಲೆ ಇಮಿಡಿಯೇಟಾಗಿ ಅವನ್ನ ಕಮ್ಮಿ ಮಾಡೋಕ್ಕೆ ಹೋಗ್ಬಿಟ್ಟಾಗ ಮಕ್ಕಳಿಗೆ ಅದು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಸಪ್ಪೆಯಿಂದನೇ ಸ್ಟಾರ್ಟ್ ಮಾಡಿ, ಸಪ್ಪೆಯಿಂದನೇ ಆ ಟ್ರಾನ್ಸಿಷನ್ ತೊಗೊಳ್ಬೇಕು ಮಕ್ಕಳು. ಸೊ 1 ವರ್ಷದಲ್ಲಿ ಫುಲ್ ಸಪ್ಪೆ ತಿನ್ಕೊಂಡು ಬಂದು ಆಮೇಲೆ ನಿಧಾನಕ್ಕೆ ಒಂದೊಂದೇ ರುಚಿ. ಸೊ 1-1.5 ವರ್ಷದಷ್ಟೊತ್ತಿಗೆ ಮಕ್ಕಳು ಸ್ವಲ್ಪ ಜಾಸ್ತಿ ಶುಗರ್ ಬೇಡ, ಶುಗರ್ ಸಾಲ್ಟ್ ಇಸ್ ಎನಿವೇಸ್ ನಾಟ್ ಎನಿಥಿಂಗ್ ಇಂಪಾರ್ಟೆಂಟ್, ಬಟ್ ಸಾಲ್ಟ್, ಎಸ್, ಸೋಡಿಯಮ್ ಇಸ್ ಇಂಪಾರ್ಟೆಂಟ್ ಟು ದ ಬಾಡಿ, ಬಟ್ ಲಿಮಿಟೆಡ್ ಕಂಟೆಂಟಲ್ಲಿ ಇರಬೇಕು. ತುಂಬ ಹೆಚ್ಚಿಗೆ ಮಕ್ಕಳಿಗೆ ರೂಢಿ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಓಕೆ, ಸೊ ಇದು ಆ್ಯಕ್ಚುಲಿ ರೊಟೀನ್. ಮತ್ತು ಇದ್ರಲ್ಲಿ ತುಂಬ ರೆಸಿಪೀಸ್ ನಾನು ಮಾಡಿ ತಿನ್ನಿಸ್ತೀನಿ, ಮತ್ತು ಏನೇನೋ ಥರಾವರಿ ಥರ ಎಲ್ಲ ಮಾಡಿ ತಿನ್ನಿಸ್ತೀನಿ ಎಲ್ಲ ಇಲ್ಲ. ಸೊ ನಾನು ಬೇಸಿಕ್ಕಾಗಿ ಇಟ್ಕೊಂಡಿರುವಂಥದ್ದು ರಾಗಿ ಸರಿ, ಇನ್ನು ಒಂದು ಬಿಟ್ಟರೆ ಓಟ್ಸ್ದು, ಮತ್ತೊಂದು ರವೆದು. ಸೊ ಇದಿಷ್ಟು ಬಿಟ್ಟರೆ ಇನ್ನು ಅನ್ನ ಬೇಳೆ, ಈ ಥರ ಫ್ರೂಟ್ಸು, ಈ ಥರದ್ದೆಲ್ಲ ಆ್ಯಡ್ ಆನ್ ಮಾಡಿರೋವಂಥದ್ದು. ಸೊ ಇದನ್ನು ಬಿಟ್ಟು ತುಂಬ ಏನೋ ವೆರೈಟಿಯಾಗಿ ನಾನು ಮಗುವಿಗೆ ತಿನ್ನಿಸೋದಿಲ್ಲ. ಸೊ ಮೊಟ್ಟೆನೂ ಅಷ್ಟೇ, ಕೇಳ್ತೀರ ತುಂಬ ಜನ ಮೊಟ್ಟೆ ಹೆಂಗೆ ಕೊಡಬೇಕು, ಯಾವಾಗಿಂದ ಕೊಡಬೇಕು ಮೊಟ್ಟೆನ ಅಂತ ಹೇಳಿ. ಸೊ ವೆಯ್ಟ್ ಮಾಡಿ, 1 ವರ್ಷದ ತನಕನೂ ಮಕ್ಕಳಿಗೆ ಯಾವುದೇ ರೀತಿ ಪ್ರೆಷರ್ ಬೇಡ, ಮತ್ತು ಮಕ್ಕಳಿಗೆ ಇಷ್ಟ ಆಗಿ ತಿನ್ನಬೇಕು. ಸೊ ಯಾವುದನ್ನೇ ಕೊಟ್ಟರು, ಈವನ್ ಇನ್ಫ್ಯಾಕ್ಟ್ 11 ತಿಂಗಳಲ್ಲೇ ಮೊಟ್ಟೆನ ಕೊಟ್ಟರು ಕೂಡ ವೆಯ್ಟ್ ಮಾಡಿ, ಮಕ್ಕಳಿಗೆ ಅದು ಡೈಜೆಸ್ಟ್ ಆಗ್ತಾ ಇದೆಯಾ ಅಂತ ನೋಡಿ ಸ್ವಲ್ಪನೇ ಕೊಡಿ. ಅದೇನೂ ಎಫೆಕ್ಟ್ ಆಗಲಿಲ್ಲ, ಏನೂ ಅಲರ್ಜಿಕ್ ಇಲ್ಲ ಅಂತಂದರೆ ಯು ಕ್ಯಾನ್ ಸ್ಟಿಲ್ ಕಂಟಿನ್ಯೂ ವಿತ್ ದ ಬೇಬಿ ಫುಡ್ ರೊಟೀನ್. ಸೊ ಎಸ್, ಇಷ್ಟು ನಾನು ನನ್ನ ಎಕ್ಸ್ಪೀರಿಯನ್ಸಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇದಿಷ್ಟೇ ಸಿಂಪಲ್ ರೊಟೀನ ನಾನು ಪಾಪುವಿಗೆ ಫಾಲೋ ಮಾಡ್ತಿರೋದು. ಯಾವುದೇ ಒಂದು ನಂಗೆ ಒಂದು ಖುಷಿ ಏನು ಅಂತ ಹೇಳಿದ್ರೆ, ನಾನು ಏನೇ ಮಾಡಿದ್ರು, ಯಾವ ಟೈಮಿಗೆ ಏನೇ ಕೊಟ್ಟರು ಅವನು ಇಷ್ಟಪಟ್ಟು ತಿಂತಾನೆ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಮಕ್ಕಳಲ್ಲಿ ಆ ಇಂಟ್ರೆಸ್ಟ್ನ ಬಿಲ್ಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಹಸುವಿದ್ದಾಗ ಮಕ್ಕಳಿಗೆ ಕೊಡಬೇಕು. ಹಸುವಿಲ್ದಲೇ ಇದ್ದಾಗ, ಈಗಷ್ಟೇ ಹಾಲು ಕುಡಿಸ್ಕೊಂಡು ಬಂದುಬಿಟ್ಟಿರ್ತೀರ, ಆಯಿತು ಹಾಲು ಕುಡಿಸಿದ್ದೀನಿ ಈಗಷ್ಟೇ ಮಗುಗೆ ತಿನ್ನಿಸ್ಬೇಕು ಅಂತ ಹೇಳಿ ಮೇಲಿಂದ ಮೇಲೆ ಫೀಡ್ ಮಾಡುವಂಥದ್ದನ್ನು, ಓವರ್ ಫೀಡಿಂಗ್ ಮಾಡೋದನ್ನು ಕಮ್ಮಿ ಮಾಡಿ. ಆ್ಯಂಡ್ ತುಂಬ ಜನ ಅಂದ್ಕೊಳ್ತೀರ ಮಗು ಚೆನ್ನಾಗಿ ತಿಂದರೆ ಚೆನ್ನಾಗಿ ದಪ್ಪ ಆಗುತ್ತೆ ಅಂತ. ನೋ, ಅಬ್ಸಲ್ಯೂಟ್ಲಿ ನೋ. ನೀವು ಚೆನ್ನಾಗಿ ತಿಂತಾ ಇದ್ದೀರ ಅಂದರೆ ಒಂದು ಹೆಲ್ದಿ ಬಾಡಿ ಇರುತ್ತೆ, ಒಂದು ಹೆಲ್ದಿ ಮಸ್ಕ್ಯುಲರ್ ವೆಯ್ಟ್ ಬರುತ್ತೆ ಹೊರತು ಮಗು ತುಂಬ ದಪ್ಪ ಆಗ್ತದೆ ಅಂದರೆ ದಟ್ ಈಸ್ ಸಮಥಿಂಗ್ ನಾಟ್ ಕರೆಕ್ಟ್, ಅಥವಾ ದಟ್ ಈಸ್ ನಾಟ್ ದ ವೇ ಹೌ ದ ಬೇಬಿ ಶುಡ್ ಗ್ರೋ. ಮತ್ತು ಇವಾಗಿನ ಜನ್ರೇಷನಲ್ಲಿ ಹೆಂಗಾಗಿದೆ ಅಂದರೆ, ತುಂಬ ದಪ್ಪ ಮಕ್ಕಳು ಇದ್ದರೂ ಕೂಡ ಇಟ್ ಕಾಸಸ್ ಅರ್ಲಿ ಒಬೇಸಿಟಿ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಇಶ್ಯೂಸ್ ಆಗುತ್ತೆ. ಸೊ ಡೋಂಟ್ ವರಿ ಅಬೌಟ್ ಬೇಬೀಸ್ ವೇಟ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ಬೇಬಿ ಈಸ್ ಆ್ಯಕ್ಟಿವ್ ಎನಫ್. ಸೊ ಬೇಬಿ ಆ್ಯಕ್ಟಿವ್ ಆಗಿದೆ, ಚೆನ್ನಾಗಿ ಮಾತಾಡುತ್ತೆ, ಇಂಟ್ರಾಕ್ಟಿವ್ ಆಗಿದೆ, ಎಲ್ಲ ಮೈಲ್ ಸ್ಟೋನ್ ರೀಚ್ ಆಗಿದೆ ಅಂತಂದರೆ ಯಾವುದೇ ರೀತಿ ಯೋಚನೆ ಮಾಡುವಷ್ಟಿಲ್ಲ. ನಿಮ್ಮ ಪ್ರಯತ್ನ ನೀವು ಮಾಡಿ, ಪೇಷಂಟಾಗಿರಿ, ಕನ್ಸಿಸ್ಟೆಂಟಾಗಿ ಇರಿ ಮಕ್ಕಳಿಗೆ ತಿನ್ನಿಸೋದ್ರಲ್ಲಿ. ಸೊ ಇದಿಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ಇವತ್ತಿನ ವಿಡಿಯೋ ಒಂದು ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.